ಈಗ ಸಣ್ಣ ಸಣ್ಣ ಮಕ್ಕಳ ಕೈಲೂ ಮೊಬೈಲ್ ಇರ್ತದೆ, ಹಿಂದೆ ಹೋಗಬೇಡಿ, ಅಧಿಕಾರದ ಹಿಂದೆ ಹೋಗಬೇಡಿ, ಕೆಟ್ಟವ್ರ ಸಹವಾಸ ಮಾಡಬೇಡಿ, ಹೆಣ್ಣುಮಕ್ಕಳು ಎಚ್ಚರವಾಗಿರಿ. ಟಿವಿ ಆಗಲಿ ಇನ್ನೊಂದು ಎಲ್ಲೇ ಹೋಗಲಿ ಯಾವ ಫೇಸ್ಬುಕ್ ಅಲ್ಲಿ ನೋಡಿ ಬರೀ ಇದೇ ಆಗುತ್ತೆ, ಹನಿ ಡ್ರಾಪ್ ಆಯ್ತು, ಬ್ಲಾಕ್ ಮೇಲ್ ಆಯ್ತು, ಇದ್ರ ಬಗ್ಗೆ ಮಾತಾಡೋಕೆ ನಮ್ಗೆ ಅಸಹ್ಯ ಆಗುತ್ತೆ. ಎಷ್ಟು ಸಂಸಾರಗಳಾಗುತ್ತೆ. ಇವತ್ತು ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣಗಳು ಬಹಳಷ್ಟು ಸದ್ದನ್ನು ಮಾಡಿದೆ. ಮಹಿಳೆಯರನ್ನ ಬಳಸಿಕೊಂಡು ಯಾವ ರೀತಿಯಾಗಿ ಇವತ್ತು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಬಹಳಷ್ಟು ಮಹಿಳೆಯರೇ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಮ್ಮ ಮಹಿಳೆಯರಿಗೆ ಎಂತಹ ಸ್ಥಾನಮಾನ ಇದೆ, ಆದರೆ ಇವತ್ತು ನಮ್ಮ ರಾಜಕಾರಣಿಗಳು ಅವರವರ ದುರಾಸೆಗೋಸ್ಕರ, ಪದವಿಗೋಸ್ಕರ, ಅಧಿಕಾರಕ್ಕೋಸ್ಕರ ನಮ್ಮಂಥ ಮುಗ್ಧ ಹೆಣ್ಣುಮಕ್ಕಳನ್ನು, ಬಡತನದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳನ್ನು ಈ ರೀತಿ ಹನಿ ಟ್ರ್ಯಾಪ್ಗೆ ಬಳಸಿಕೊಂಡು ಯಾವ ರೀತಿಯಾಗಿ ಒಂದು ದುರಾಡಳಿತವನ್ನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಅಂತೇಳಿ ಬಹಳಷ್ಟು ಹೋರಾಟಗಾರರು ಇದ್ರ ಬಗ್ಗೆ ಆಕ್ರೋಶವನ್ನು ಅವ್ರು ಹಾಕ್ತಾ ಇದ್ರು. ಅವ್ರನ್ನೇ ಕೇಳೋಣ. ಮೇಡಮ್, ಇವತ್ತಿನ ರಾಜಕಾರಣ ಬಹಳಷ್ಟು ಮಹಿಳೆಯರನ್ನ ಬಳಸ್ಕೊಂಡು ಇವತ್ತು ಯಾವ ರೀತಿ ರಾಜಕಾರಣವನ್ನು ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಅಧಿಕಾರವನ್ನು ಹಿಡಿಯೋಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಬಹಳಷ್ಟು ತಾವು ಗಮನಿಸ್ತಾ ಇದ್ದೀರಿ. ನಿನ್ನೆಯಿಂದ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹನಿ ಟ್ರ್ಯಾಪ್ ಬಗ್ಗೆ ತಾವು ಏನನ್ನು ಹೇಳಕ್ಕೆ ಬಯಸ್ತೀರಿ? ವಿಧಾನಸಭೆಗೆ ಅವಮಾನ ಮಾಡ್ದಂಗೆ ಅಂತ ನಾವು ಹೇಳ್ತೀವಿ. ಯಾಕಂದರೆ ಅಲ್ಲಿ ಸರ್ಕಾರದ ಕೆಲಸ, ದೇವ್ರ ಕೆಲಸ ಅಂತ ಹೇಳಿ ಮಾಡುವಾಗ ಈ ರೀತಿಯಲ್ಲಿ ಹೆಣ್ಣನ್ನು ಬಳಸ್ಕೊಂಡು ಹನಿ ಟ್ರ್ಯಾಪ್ ಆಗಿರ್ಬೋದು, ಒಂದು ಹಗರಣ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಒಂದು ಮೊನ್ನೆ HIV ಒಂದು ಯಾವುದೋ ತೋರಿಸೋದು, ರೋಗ ಬರೆಸೋವಂಥ ಕೆಲಸ, ಜನತೆಗೆ ಕೆಟ್ಟ ಸಂದೇಶವನ್ನು ನಾವೇ ಹೇಳ್ಕೊಡ್ತಾ ಇದ್ದೀವಿ. ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ MLA MP ಗಳೇ ತೋರಿಸ್ಕೊಡ್ತಾ ಇದ್ದೀರಿ, ಇದು ಒಳ್ಳೆ ಕೆಟ್ಟ ದಾರಿ, ಇದು ನೀವೇ ಹೋಗಿ ಅಂತ ಹೇಳ್ಕೊಡ್ತಾ ಇದ್ದೀರಿ. ದಯವಿಟ್ಟು ಬೇಡ. ಈಗ ಸಣ್ಣ ಸಣ್ಣ ಮಕ್ಕಳ ಕೈಲೂ ಮೊಬೈಲ್ ಇರ್ತದೆ, ಆನ್ಲೈನ್ ಕ್ಲಾಸು ಅದು ಇದು ಹೋಮ್ವರ್ಕ್ಗಳಿರೋದ್ರಿಂದ ಮಕ್ಕಳ ಕೈಯಲ್ಲಿ ಮೊಬೈಲ್ ಇರ್ತದೆ, ಅವು ಅರ್ಥವಾಗಲ್ಲ, ಏನೂ ಇಲ್ಲ. ದಯವಿಟ್ಟು ಇದನ್ನೆಲ್ಲ ಮಾಧ್ಯಮದವರು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಕೇಳ್ಕೊತೀನಿ. ಯಾಕಂದರೆ ಮಕ್ಕಳು ಮನಸ್ಥಿತಿಗಳು ಹಾಳಾಗ್ತಾ ಇದೆ. ದೊಡ್ಡವ್ರ ಮನಸ್ಥಿತಿ ಅನ್ನೋದಕ್ಕಿಂತ ಮಕ್ಕಳು ಮನಸ್ಥಿತಿಗಳು ಹಾಳಾಗ್ತಾ ಇದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳಬೇಕಾದ್ರೆ ನೀವು ಈ ರೀತಿ ಎಲ್ಲ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತ ಹೇಳಿ, ಇದು ಕಾನೂನಿನ ಅಡಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಅದು ಯಾರೇ ಆಗಿರಲಿ ತಪ್ಪಿತಸ್ಥರನ್ನ ಶಿಕ್ಷೆ ಆಗಬೇಕು. ಆಮೇಲೆ ಹೆಣ್ಮಕ್ಳಿಗೆ ಹೇಳೋಂಥದ್ದು, ದಯವಿಟ್ಟು ದುಡ್ಡಿಂದೇ ಹೋಗಬೇಡಿ, ಅಧಿಕಾರದ ಹಿಂದೆ ಹೋಗಬೇಡಿ, ಕೆಟ್ಟವ್ರ ಸವಾಸ ಮಾಡಬೇಡಿ. ಒಂದು ಸಲ ಹೋದಂಥ ಮರ್ಯಾದೆ ನಾವು ಕೊನೆ ಉಸಿರಿರೋವರೆಗೂ ಕೂಡ ಆ ಕಳಂಕವನ್ನು ತೊಳ್ಕೊಳ್ಳೋದಕ್ಕಾಗಲ್ಲ. ಇವತ್ತು ಹೋಗ್ತೀರಿ, ಏನೋ 1 ಲಕ್ಷ ಕೊಡ್ತಾರಾ, ಹನಿ ಟ್ರ್ಯಾಪ್ ಮಾಡಿ ನಿಮ್ಗೆ 50 ಲಕ್ಷ ಕೊಡ್ತಾರಾ, ದುಡ್ಡು ಜೀವನ ಪೂರ್ತಿ ಬರಲ್ಲ. ಇವತ್ತು ಇದ್ದಿದ್ದ ದುಡ್ಡು ನಾಳೆ ಹೋಗ್ತದೆ, ಆದರೆ ಅವಮಾನ ಆಗಿರೋದು ನಾವು ಉಸಿರಿರೋ ತನಕ ನಿಂತ್ಕೊತದೆ. ದಯವಿಟ್ಟು ಹೆಣ್ಮಕ್ಳು ಎಚ್ಚರವಾಗಿರಿ ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ತೀನಿ. ಇವತ್ತಿನ ರಾಜಕಾರಣ ಸಂಪೂರ್ಣವಾಗಿ ಮಹಿಳೆಯರನ್ನ ದುರುಪಯೋಗ ಮಾಡಿಕೊಂಡು ಮಾಡುವಂಥ ರಾಜಕಾರಣನ ಕೆಲವರು ಕೊಟ್ಟಿದ್ದಾರೆ. ವ್ಯಕ್ತಿಗಳು ಯಾರು ಅಂತ ಇನ್ನೂ ಯಾರಿಗೂ ಕೂಡ ಗೊತ್ತಿಲ್ಲ. ಒಟ್ಟು ಆರೋಪ ಪ್ರತ್ಯಾರೋಪಗಳು ನಿರಂತರವಾಗಿ ನೇರವಾಗಿ ನಡೀತಾ ಇದೆ ರಾಜ್ಯದಲ್ಲಿ. ಇದ್ರ ಬಗ್ಗೆ ತಾವು ಏನನ್ನು ಹೇಳಕ್ಕೆ ಬಯಸ್ತೀರಿ? ಅಲ್ಲ, ಈ ನಡುವೆ ಯಾವ ಟಿವಿ ಆಗಲಿ ಇನ್ನೊಂದು ಎಲ್ಲೇ ಹೋಗಲಿ ಯಾವ ಫೇಸ್ಬುಕ್ಕಲ್ಲಿ ನೋಡಲಿ ಬರೀ ಇದೇ ಆಗೋಯ್ತು. ಹನಿ ಡ್ರಾಪ್ ಆಯಿತು, ಬ್ಲಾಕ್ ಮೇಲ್ ಆಯಿತು, ಸುಮ್ಮನೆ ಬರೀ ಇದೇ ಆಗೋಗಿದೆ. ಅವ್ರವ್ರ ಅನುಕೂಲಕ್ಕೆ ಇವತ್ತು ನೋಡಿ ಎಷ್ಟು ಮಹಿಳೆಯರನ್ನ ಪಾಪ ಅವ್ರಿಗೆ ಏನು ಕಷ್ಟ ಇರುತ್ತೆ, ಏನೋ ಒಂದು ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ. ₹1 ಕೊಡೋದು ಬೇಡ, ಏನು ಬೇಡ, ಅವ್ರೊಂದು ನಿಯತ್ತಾಗಿ ಹೋಗೋದು, ಒಂದು ಒಳ್ಳೇದಾಗುತ್ತೆ ಅಂದರೆ ಒಬ್ರಿಗೊಂದು ಒಳ್ಳೇದು ಮಾಡ್ಕೊಂಬರಲಿ. ಅವರು ಇಂಥ ಕೆಲಸಗಳಿಗೆ ಉಪಯೋಗಿಸ್ತಾರಲ್ಲ, ಎಷ್ಟು ಇದು ಅನ್ಯಾಯ ಅನಿಸುತ್ತೆ. ಮತ್ತು ಒಂಥರ ಇದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಅಸಹ್ಯ ಆಗುತ್ತೆ. ಬ್ಲಾಕ್ ಮೇಲು ಮತ್ತು ಹನಿ ಡ್ರಾಪ್ ಅನ್ನೋದಕ್ಕೆ ಅರ್ಥ ಎಷ್ಟು ಬರುತ್ತೆ, ಯಾವ್ಯಾವ ಥರ ಬರುತ್ತೆ, ಎಷ್ಟು ಸಂಸಾರಗಳಾಗುತ್ತೆ. ಯಾರು ಮಾಡಿದಾರ ಇಲ್ವೋ, ಅಥವಾ ಸುಳ್ಳು ಆರೋಪನೇ ಕೊಡ್ಬೋದು, ಅಥವಾ ಸತ್ಯ ಇದ್ರೂ ಇರ್ಬೋದೇನೋ, ಅದು ನಮಗೆ ಗೊತ್ತಿಲ್ಲ. ಅದೆಲ್ಲ ತನಿಖೆ ಆದರೆ ನಮಗೆ ಕರೆಕ್ಟಾಗಿ ಏನಂತ ಗೊತ್ತಾಗುತ್ತೆ ಅಲ್ವಾ. ಅದರಿಂದ ದಯವಿಟ್ಟು ಇಂಥದ್ದೆಲ್ಲ ಆದಷ್ಟು ಮಾಡೋದು ನಿಲ್ಲಿಸಿ ಅಂತ ನಾವು ಕೇಳ್ಕೋಬೇಕಾಗುತ್ತೆ. ಅದು ಬೇಕು ಅಂತಲೇ ಪ್ರತ್ಯೇಕವಾಗಿ ಇದನ್ನು ಮಾಡಿದ್ದಾರೆ ಅಂತಲೇ ಕನ್ಫರ್ಮ್ ಆದರೆ ಅವ್ರಿಗೆ ಕರೆಕ್ಟಾಗಿ ಒಂದು ಒಳ್ಳೆ ಕಾನೂನು ಅಡಿಯಲ್ಲಿ ಒಂದು ಒಳ್ಳೆ ಶಿಕ್ಷೆ ಆಗಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ಅಂತ ಹೇಳಬೇಕಾಗುತ್ತೆ. ಒಟ್ಟಾರೆ ಮಹಿಳೆಯರನ್ನ ಇವತ್ತು ಒಂದು ರೀತಿ ಅವರವರ ಒಂದು ದುರಾಸೆಗೆ, ಅಧಿಕಾರವನ್ನು ಪಡೆಯೋಕೆ ಬಳಸ್ಕೊಳ್ತಾ ಇರ್ತಕ್ಕಂಥ ಈ ಒಂದು ಸಂದೇಶ ಹಿಂದೆ ಏನೆಲ್ಲ ನಡೀತಾ ಇರ್ಬೋದು, ಹೆಣ್ಮಕ್ಳನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇರ್ಬೋದು ಅಂತ. ಹೌದು, ಹಿಂದೆಲ್ಲ ನಡೀತಾ ಇದ್ದು ನಮ್ಮ ಗಮನಕ್ಕೆ ಬರ್ತಿರಲಿಲ್ಲ. ಯಾಕಂದರೆ ಅವಾಗ ನಿಮ್ಗೆ ಗೊತ್ತಿದೆ, ಒಂದು ಚಾನಲ್ಗಳಂತ ಇರಲಿಲ್ಲ, ಟಿವಿಗಳಿರಲಿಲ್ಲ, ಏನೂ ಇರಲಿಲ್ಲ. ಯಾವುದೋ ಪೇಪರ್ನ ಓದಿ ಹೌದಂತ ಕೇಳ್ಕೊಬೇಕಾಯ್ತು. ಅದ್ರ ಸತ್ಯ ಅಂತ ನಮ್ಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಇವಾಗ ನಮಗೆ ಹೆಚ್ಚು ಕಮ್ಮಿ ಅಲ್ಲಿ ಏನೇ ನಡೀತೆ ಅಂತ ಪಿನ್ ಟು ಪಿನ್ ಬಂದುಬಿಡುತ್ತೆ. ನಮಗೆ ಒಂದು ಕ್ಯಾಮ್ರಾದಲ್ಲಾಗಲಿ, CC ಕ್ಯಾಮ್ರಾದಲ್ಲಾಗಲಿ ಎಲ್ಲ ಗೊತ್ತಾಗುತ್ತೆ. ಆದಷ್ಟು ಇಂಥದ್ದೆಲ್ಲ ಮಾಡ್ತಿರೋದೇ ನಿಜ. ಆದರೆ ದಯವಿಟ್ಟು ನಿಲ್ಲಿಸಿ. ಯಾಕಂದರೆ ಎಲ್ಲ ಮಹಿಳೆಯರು ಒಂದೇ, ನೀವು ಮಹಿಳೆಯರನ್ನ ಇಂಥದಕ್ಕೆಲ್ಲ ಉಪಯೋಗಿಸ್ಕೋಬೇಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಮಾಡ್ಕೊಂಡಿದ್ದೇ ನಿಜ ಆದರೆ ದಯವಿಟ್ಟು ಕಾನೂನಿನ ಅಡಿಯಲ್ಲಿ ಅವ್ರು ಶಿಕ್ಷೆ ಆಗಲಿ ಅಂತ ಕೇಳ್ಕೊತೀವಿ.